ಇನ್ನೊಂದು ದೊಡ್ಡ ಅಪಾಯ ಬಂದ್ಬಿಟ್ಟಿದೆ. ಕೇಳಲಿ, ಒಂದು ಅಪಾಯ ಬಂದ್ಬಿಟ್ಟಿದೆ. ಏನದಂದ್ರೆ ಅಪಾಯ ಅಂದ್ರೆ ನಿಮ್ಮ ಓಟ್ನ ಕಿತ್ತಾಕುವಂಥದ್ದು. SIR ತಮಿಳುನಾಡಲ್ಲಿ 65 ಲಕ್ಷ ಕಿತ್ತಾಕ್ಬಿಟ್ಟವ್ರೆ. ಇದರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ 90 ಲಕ್ಷ ಕಿತ್ತಾಕ್ಬಿಟ್ಟವ್ರೆ. ಓಟ್ ಇಲ್ಲ ಅಂದ್ರೆ ಬಸ್ ಪಾಸ್ ಇಲ್ಲ, ಓಟ್ ಇಲ್ಲ ಅಂದ್ರೆ ಗೃಹಜ್ಯೋತಿ ಇಲ್ಲ, ಓಟ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಇಲ್ಲ, ಓಟ್ ಇಲ್ಲ ಅಂದ್ರೆ ಅನ್ನಭಾಗ್ಯ ಇಲ್ಲ. ಹುಷಾರಾಗಿರಿ. ಇನ್ನೊಂದು 15-20 ದಿನದಲ್ಲಿ ನಿಮ್ ಮನೆ ಬಾಗಿಲಿಗೆ ನಮ್ಮ BLOಗಳು ಬಂದು ಒಂದು ಚೀಟಿ ಕೊಡ್ತಾರೆ, ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರೆ. ಅದನ್ನ ನೀವು ಫಿಲ್ಅಪ್ ಮಾಡಿ ನೀವು ಸೈನ್ ಹಾಕಿ ವಾಪಸ್ ಕೊಡ್ಬೇಕು. ಯಾವ್ದಾದ್ರು ದಾಖಲೆ ಇತ್ತು ಅಂದ್ರೆ ತೆಗೆದು ಕೊಡ್ಬೇಕು, ಅದಕ್ಕೆ ಕೊಡ್ಬೇಕು. ನಾನು ಅದು ಏನೇನ್ ದಾಖಲೆ ಕೊಡ್ಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ. ನಾನು ನಮ್ಮ ಕಾರ್ಯಕರ್ತರಿಗೂ ಹೇಳ್ತೀನಿ, ಎಲ್ಲಾ ಪಾರ್ಟಿಯವ್ರಿಗೂ ಓಟ್ ಕೊಡ್ಸಿ. ಬರೀ ನಮ್ಮ ಪಾರ್ಟಿ ಅವರೆಲ್ಲ ನಮ್ಮ ಮೋಸ ಮಾಡೋದಿಲ್ಲ. ನನಗಿನ್ನು ಮುಂದಕ್ಕೆ ಮೋಸ ಮಾಡಿದ್ರೆ ಅವ್ರ ಆತ್ಮಕ್ಕೆ ಮೋಸ ಮಾಡ್ಕೊಂಡಂಗೆ. ನಾವು ಅವರ ಮತದಾರರ ಹಕ್ಕನ್ನ ಉಳಿಸ್ಬೇಕು. ಬೆಂಗಳೂರಲ್ಲಿರೋರು, ಡೆಲ್ಲಿಲಿರೋರು, ಮೈಸೂರಿರೋರು, ಚನ್ನಪಟ್ಟಣದಲ್ಲಿರೋರು ಎಲ್ಲೇ ಇರಲಿ, ಅವ್ರ ಊರಲ್ಲೇ ಅವ್ರ ಓಟ್ ಇರ್ಬೇಕು. ಕೆಲಸ ಎಲ್ಲರೂ ಮಾಡ್ಕೊಳ್ಳಿ. ಅದಕ್ಕೆ ಎಲ್ಲರೂ ಕೂಡ ಕಂಪಲ್ಸರಿ ಅವ್ರ ಓಟನ್ನ ಉಳಿಸ್ಕೊಳ್ಬೇಕು. ಓಟು ನೀವು ಫಾರಂ ನೀವು ಕೊಡ್ಲಿಲ್ಲ ಅಂದ್ರೆ, ನಾನು ಸೇರಿ ಆ ಫಾರಂ ಸೈನ್ ಹಾಕ್ಲಿಲ್ಲ ಅಂದ್ರೆ ನನ್ನ ಓಟು ಹೊಂಟೋಯ್ತದೆ. ಇದು ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ ತಲೆಯಲ್ಲಿ. ನನ್ನ ಓಟಲ್ಲೇ ಯಾರು ಕಿತ್ತಾಕ್ಬಿಡೋರು ಹಂಗಿಲ್ಲ. ಈಗ ಕಾನೂನು ಆ ತರ ಬೇರೆ ಇಲ್ಲ, ಯಾವ ಅಪೀಲು ಇಲ್ಲ. ಅಪೀಲು ಎಷ್ಟು ಅಪೀಲ್ ಬಂದ್ರೆ ಓಟು ಹೆಚ್ಚು ಕಮ್ಮಿ ಆಗೋಯ್ತದೆ. ಒಂಚೂರು ಹೆಸರು ಹೆಚ್ಚು ಕಮ್ಮಿ ಆದ್ರೂ ಆಗುದಿಲ್ಲ. ಇಂಥ ಕಾನೂನು ಈಗ ಬಿಜೆಪಿಯವರು ಡೆಲ್ಲಿಯಿಂದ ತಂದ್ಬಿಟ್ಟಿದ್ದಾರೆ. ನಿಮ್ಮ ಮತದಾರರ ಹಕ್ಕನ್ನ ನೀವು ಉಳಿಸ್ಕೋಬೇಕು. ನಿಮ್ಮ ಮತ ನಿಮ್ದು, ನಿಮ್ಮ ಓಟಿನ ಹಕ್ಕು ನೀವು ಕಾಪಾಡಬೇಕು. ಆಮೇಲೆ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾವುದೇ ಆಗ್ಲಿ ಯಾವುದು ಸಿಕ್ಕುದಿಲ್ಲ. ವಿಡೋ ಪೆನ್ಷನ್ ಸಿಕ್ಕುದಿಲ್ಲ, ಓಲ್ಡ್ ಏಜ್ ಪೆನ್ಷನ್ ಸಿಕ್ಕುದಿಲ್ಲ, ಯಾವುದು ಸರ್ಕಾರದ ಸೌಲಭ್ಯ ಯಾವುದು ಸಿಕ್ಕುದಿಲ್ಲ. ಇದು ನಿಮ್ಮ ತಲೆಯಲ್ಲಿರ್ಬೇಕು. ಅದಕ್ಕೋಸ್ಕರ ನಾನೇ ಬಂದು ನಿಮ್ಗೆ ವಿಚಾರ ತಿಳಿಸ್ಬೇಕು, ನಿಮ್ಮ ಅಭಿನಂದನೆ ಸ್ವೀಕಾರ ಮಾಡಬೇಕು, ನಿಮ್ಮ ಹತ್ರ ಆಶೀರ್ವಾದ ಪಡಬೇಕು, ನಿಮ್ ಕೃತಜ್ಞತೆ ಹೇಳಬೇಕು ಅಂತ ಬಂದಿದ್ದೀನಿ. ನನ್ನನ್ನ ಬಿಜೆಪಿಯವರು ಕಷ್ಟಕಾಲಕ್ಕೆ ಸಿಕ್ಕಿದಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಛಲ, ಇಡೀ ಡೆಲ್ಲಿ ಗಂಟ ಕಾಲಲ್ಲಿ ಚಪ್ಪಲಿ ಇದ್ದವರೆಲ್ಲ ಪಾಪ ಡೆಲ್ಲಿಗೆ ಬಂದಿದ್ರು. ಎಲ್ಲ ಫ್ಲೈಟ್ ದುಡ್ಡು ಹಾಕೊಂಡು ಬಂದಿದ್ರು. ನೀವು ಪಟ್ಟಂತ ಶ್ರಮ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋರಾಟ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ದೇವರಲ್ಲಿ ಕೇಳ್ಕೊಂಡಿದ್ದೀರಿ. ಯಾಕಪ್ಪ ನಮ್ಮ ಶಿವಕುಮಾರ್ ಇಂತ ಕಷ್ಟ ಕೊಡ್ತಾವ್ರೆ ಅಂತ ಹೇಳಿ